ಎಲ್ರಿಗೂ ನಮಸ್ಕಾರ. ಮೇ 5ನೇ ತಾರೀಕು ಸೌಮ್ಯ ಫಿಲ್ಮ್ಸ್ ಬ್ಯಾನರ್ನಲ್ಲಿ ತಯಾರಾದಂಥ ಹ್ಯಾಪಿ ನ್ಯೂ ಇಯರ್ ಚಿತ್ರವನ್ನು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಚಿತ್ರ ಪ್ರಾರಂಭ ಆಯಿತು. ನಂತರ ಯುಗಾದಿಗೆ ಚಿತ್ರವನ್ನು ಬಿಡುಗಡೆ ಮಾಡಬೇಕು ಅಂದ್ಕೊಂಡ್ವಿ. ಹಲವಾರು ಕಾರಣಗಳಿಂದ ಬಿಡುಗಡೆ ಆಗಲಿಲ್ಲ, ಮಾಡಲಿಕ್ಕಾಗಲಿಲ್ಲ. ಈ ಮೇ 5ನೇ ತಾರೀಕು ಹ್ಯಾಪಿ ನ್ಯೂ ಇಯರ್ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಚಿತ್ರಕ್ಕೆ ಶ್ರೇಷ್ಠ ನಿರ್ದೇಶಕರಾದಂಥ ಟಿ.ಎಸ್. ನಾಗಾಭರಣ ಅವರ ಮಗ ಪನ್ನಗಾಭರಣ ಅವರು ಪ್ರಪ್ರಥಮವಾಗಿ ಈ ಚಿತ್ರದ ನಿರ್ದೇಶನವನ್ನು ಮಾಡಿದ್ದಾರೆ. ರಘು ದೀಕ್ಷಿತ್ ಅವರ ಸಂಗೀತ ಇದೆ. 5 ಹಾಡುಗಳು ಒಟ್ಟು ಈ ಚಿತ್ರದಲ್ಲಿದೆ. ಈ ಚಿತ್ರದಲ್ಲಿ ಬಹು ತಾರಾಗಣ ನಾನು ಮಾಡಿದ್ದೇನೆ. ನನ್ನ ಜೊತೆ ಸಾಯಿ ಕುಮಾರ್ ಅವರಿದ್ದಾರೆ, ದಿಗಂತ್ ಅವರಿದ್ದಾರೆ, ವಿಜಯ ರಾಘವೇಂದ್ರ ಅವರು, ಧನಂಜಯ ಅವರು, ಶ್ರುತಿ ಹರಿಹರನ್, ಸೋನು ಗೌಡ, ರಾಶ್ರೀ ಪೊನ್ನಪ್ಪ, ಸುಧಾರಾಣಿಯವರು, ಕಡ್ಡಿಪುಡಿ ಚಂದ್ರು ಹಾಗೂ ತಬಲಾ ನಾನಿ ಇವರೆಲ್ಲ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 6 ವರ್ಷಗಳ ಕಾಲ ನಾವು ಚಿತ್ರರಂಗದಿಂದ ಸ್ವಲ್ಪ ದೂರ ಇದ್ದೆ. ಮತ್ತೆ ಒಂದು ಒಳ್ಳೆ ಚಿತ್ರವನ್ನು ಮಾಡಬೇಕು ಅಂತೇಳಿ ನಾವು ಇದು ನಮ್ಮ ಬ್ಯಾನರ್ನಲ್ಲಿ 15ನೇ ಚಿತ್ರ. ನಿಷ್ಕರ್ಷದಿಂದ ಪ್ರಾರಂಭ ಮಾಡಿ ಕೌರವ ಎಲ್ಲ ಚಿತ್ರಗಳು ಮಾಡಿ ಈ ಚಿತ್ರ 15ನೇ ಚಿತ್ರ. ಈ ಚಿತ್ರವನ್ನು ಕನ್ನಡ ಜನತೆಯ ಪಾದಗಳಿಗೆ ಅರ್ಪಿಸ್ತಾ ಇದ್ದೇವೆ. ನನ್ನ ಹೆಸರು ಪನ್ನಗಾಭರಣ, ಹ್ಯಾಪಿ ನ್ಯೂ ಇಯರ್ ಚಿತ್ರ ನಿರ್ದೇಶಕ. ಮೇ 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗ ಸೆನ್ಸರ್ ಆಗಿ ರೆಡಿ ಆಗ್ತಿದೆ ಸಿನಿಮಾ. ಒಂದು ಫೈನಲ್ ಕಾಪಿ ನಾನು ಮತ್ತು ರಘು ದೀಕ್ಷಿತ್ ಅವರು ಇಬ್ಬರೇ ನೋಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಸಿನಿಮಾ ಅಂತ ಹೇಳ್ಕೊತಿಲ್ಲ, ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಈ ಸಿನಿಮಾ. ನಾನು ಒಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಇದೆ. ನಿಮಗೆ ಬಂದು ಹಾಲಿಡೇ ಟೈಮಲ್ಲಿ ರಿಲೀಸ್ ಮಾಡ್ತಿರೋದ್ರಿಂದ ಇಡೀ ಫ್ಯಾಮಿಲಿ ಜೊತೆಗೆ ಬಂದು ಸಿನಿಮಾ ನೋಡ್ಬೋದು. ಸೊ ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಅಭಿಪ್ರಾಯ ಏನು ಅಂತ ನಮ್ಗೆ ತಿಳಿಸಿ. ಹ್ಯಾಪಿ ನ್ಯೂ ಇಯರಲ್ಲಿ ನನ್ನ ಪಾತ್ರದ ಹೆಸರು ಕೂಡ ಕಾನ್ಸ್ಟೇಬಲ್ ರಾಘವೇಂದ್ರ ಅಂತಾನೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರವನ್ನು ಮಾಡೋ ಅವಕಾಶ ನನಗೆ ಪನ್ನಗ ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ ದ ಮೋಸ್ಟ್ ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿ ನಿರೀಕ್ಷೆ ಇಲ್ಲದೇ, ಯಾವುದೇ ರೀತಿ ಒಂದು ಆಶಯ ಇಲ್ಲದೇ, ಎದುರು ಮಾತಾಡ್ದೇ ಬರೀ ಕಷ್ಟಪಡಬೇಕು. ಅದು ಒಳ್ಳೆ ಸಂದರ್ಭದಲ್ಲಾಗಲಿ ಅಥವಾ ಕೆಟ್ಟ ಸಂದರ್ಭದಲ್ಲಾಗಲಿ, ಒಂದು ಸ್ಟ್ರೈಕೋ ಏನೋ ಒಂದು ನಡೀತು ಅಥವಾ ಯಾವುದೋ ಒಂದು ಹಬ್ಬನೋ ಹರಿದಿನನೋ ಯಾವುದೋ ಒಂದು ಸಂಭ್ರಮ ಇದ್ರೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ಸ್ ಮಾತ್ರ ಒಂದು ರಜೆಯನ್ನು ಅಥವಾ ಆರಾಮಾಗಿರುವಂಥ ಕೆಲವು ಕ್ಷಣಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೇನೆ, ನಿರೀಕ್ಷೆ ಮಾಡ್ತೇನೆ. ಅವರ ಕುಟುಂಬಕ್ಕೂ ಕೂಡ ಸಮಯ ಕೊಡೋಕ್ಕಾಗ್ದೇನೆ, ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗದೆ ಬರೀ ಡ್ಯೂಟಿ ಮಾಡ್ತಾ ಇರಬೇಕು. ಅಟ್ಲೀಸ್ಟ್ ರಜಾ ಸಿಗುತ್ತಾ ಸರ್ ಅಂತ ಕೇಳೋದಕ್ಕೂ ಅಷ್ಟು ಸಲ ಯೋಚನೆ ಮಾಡ್ತಾರೆ. ಅಂಥವರು ಬಹಳ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾರೆ. ಪಬ್ಲಿಕ್ ಸರ್ವೆಂಟ್ಸ್ ಅಂತ ನಾವೇನು ಕರಿತೀವಿ, ಅಷ್ಟರ ಮಟ್ಟಿಗೆ ಸೇವೆಯನ್ನು ಮಾಡ್ತಾರೆ. ಅವರಲ್ಲಿ ಒಬ್ಬನ ಪಾತ್ರವನ್ನು ಮಾಡೋದು ನನಗೆ ಬಹಳ ದೊಡ್ಡ ಅವಕಾಶ ಇದು. ಒಂದು ಸಿನಿಮಾದಲ್ಲಿ 5 ಕತೆ ಇದೆ. ಒಂದು ಕತೆ ಅದರಲ್ಲಿ ನಾನು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತೀನಿ. ಇದರಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು. ಬಟ್ ಹೇಗೆ ಅಂದರೆ ಈ ಸಿನಿಮಾದಲ್ಲಿ ಸಾಕಷ್ಟು ಜನ ಈಗ ಏನೋ ಒಂದು ನ್ಯೂ ಇಯರ್ ಬರುತ್ತೆ ಅಥವಾ ಏನೋ ಒಂದು ಬರುತ್ತೆ ಅಂದರೆ ಬೇರೆಯವ್ರು ಸೆಲೆಬ್ರೇಟ್ ಮಾಡ್ತಾ ಇದಾರಂತೆ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾರೆ. ಅಂದರೆ ಗುಂಪಲ್ ಗೋವಿಂದ ನಾವು ಹೋಗೋಣ ಅಂತ. ಸೊ ಈತ ಹೇಗೆ ಅಂದರೆ ಅವನು ಅದು ಜಸ್ಟ್ ಅನದರ್ ಡೇ. ಈಗ ನ್ಯೂ ಇಯರ್ ಬಂತು, ಏನೇ ಬಂತು ಅಂದರೆ ಅದು ಇನ್ನೊಂದು ದಿವಸ ಅಷ್ಟೇ. ಈಗ ಗುರುವಾರ ಬಂತು ಅಂದರೆ ಕೆಲಸಕ್ಕೆ ಹೋಗಲೇಬೇಕು, ನಾವು ಕೆಲಸ ಮಾಡಬೇಕು. ಬರೀ ಇಸ್ವಿ ಚೇಂಜ್ ಆಗುತ್ತೆ ಬಿಟ್ರೆ ನಿಮ್ಮ ಲೈಫಲ್ಲಿ ಇನ್ನೇನು ಚೇಂಜ್ ಆಗಲ್ಲ ಅಂತ ಒಂದು ನಂಬಿರುವಂಥ ಪಾತ್ರ. ಸೊ ಅವನ ಜೀವನದಲ್ಲಿ ಅವನು ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡ್ತಾನೆ, ಅವನು ಅಬ್ರಾಡ್ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ. ಸೊ ಈ ಥರ ಒಂದು ವಿಶೇಷವಾಗಿರೋ ಕತೆ ಹ್ಯಾಪಿ ನ್ಯೂ ಇಯರಲ್ಲಿ ನನ್ನ ಕತೆ. ಥ್ಯಾಂಕ್ ಯು. ನಮಸ್ಕಾರ. ಸೊ ಹ್ಯಾಪಿ ನ್ಯೂ ಇಯರ್ನಲ್ಲಿ ನಾನು ವಿಜಯ ರಾಘವೇಂದ್ರ ಅವರ ಪೇರಾಗಿ ಮಾಡ್ತಾಯಿನಿ. ಸೊ ಮೊದಲನೇ ಬಾರಿಗೆ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಬಟ್ ನನ್ನ ಹಳೆ ಫ್ರೆಂಡು. ಸೊ ಹಾಗಾಗಿ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಇನ್ಫ್ಯಾಕ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕಾಸಿನೆಸ್ಸು ಮತ್ತು ಆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಪನಗ ನನಗೆ ಚೈಲ್ಡ್ಹುಡ್ ಫ್ರೆಂಡ್ ಆಗಿರೋದ್ರಿಂದ ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಆಲ್ಸೋ. ಆ್ಯಂಡ್ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಾಗ ಸೊ ಆಬ್ವಿಯಸ್ಲಿ ಡೈರೆಕ್ಟರ್ಗೆ ಭಯ ಇದ್ದೇ ಇರುತ್ತೆ. ಸೊ ಹೇಗೆ ಹೌ ಡು ದೇ ಹ್ಯಾಂಡಲ್ ಇಟ್. ಬಟ್ ಹಿ ವಾಸ್ ಪರ್ಫೆಕ್ಟ್. ಹಿ ವಾಸ್ ಲೈಕ್ ಆಸಮ್.
ಫಸ್ಟ್ ಪ್ರಾಜೆಕ್ಟ್ನಲ್ಲೇ ಈ ಥರ ಒಂದು ಸಬ್ಜೆಕ್ಟ್ನ ತಗೊಂಡು ಅಂದರೆ 5 ಸ್ಟೋರಿನೂ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಇರೋವಂಥ ಸ್ಟೋರಿನ, ಹಾಗೆ ಸ್ಕ್ರೀನ್ ಪ್ಲೇ ವರ್ಕ್ ಮಾಡಬೇಕು ಆ್ಯಂಡ್ ಆಲ್ ದಿಸ್ ಸ್ಟೋರಿ ಯಾವುದೂ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರಲ್ಲ, ಬಟ್ ಎವ್ರಿ ಕ್ಲೈಮ್ಯಾಕ್ಸ್ ಹ್ಯಾಸ್ ಅ ಹೋಪ್. ಸೊ ಎವ್ರಿ ಕ್ಲೈಮ್ಯಾಕ್ಸ್ ಹ್ಯಾಸ್ ಡಿಫ್ರೆಂಟ್ ಒಂದು ಸಂದೇಶ, ಒಂದು ಪ್ರೀತಿ, ಎಲ್ಲೋ ನೀವು ಒಂದು ಕಡೆ ಕನೆಕ್ಟ್ ಆಗ್ತಾ ಹೋಗ್ತೀರಾ ಪ್ರತಿಯೊಂದು ಕ್ಯಾರೆಕ್ಟರ್ಗೂ. ಸೊ ಆ ಥರದ್ದು ಮಾಡೋದು ಅಂದರೆ ನೋಡೋದಕ್ಕೆ ತುಂಬ ಈಸಿ ಅಂತ ಅನ್ಸ್ಬೋದು, ಬಟ್ ತುಂಬಾ ಕಷ್ಟವಾದ ಕೆಲಸ. ಐ ಥಿಂಕ್ ಪನಗ ಅವರು ಇದನ್ನು ಚಾಲೆಂಜ್ ಆಗಿ ತಗೊಂಡು ಈ ಫಿಲಮ್ನ ಮಾಡ್ತಾರೆ. ಸೊ ಐ ಥಿಂಕ್ ಬಿಕಾಸ್ ಆಫ್ ಹಿಸ್ ಡ್ಯಾಡ್ಸ್ ಸ್ಕೂಲ್ ಆ್ಯಂಡ್ ಮತ್ತು ನ್ಯೂಯಾರ್ಕ್ನಲ್ಲಿ ಅವ್ರ ಕೋರ್ಸ್ ಕೂಡ ಮಾಡ್ಕೊಂಡಿದ್ರು. ಸೊ ಐ ಥಿಂಕ್ ದಟ್ ಆಲ್ ಹೆಲ್ಪ್ ಫಾರ್ ಹಿಮ್. ಸೊ ಒಂದು ಬ್ರೈಟ್ ಫ್ಯೂಚರ್, ಒಂದು ಒಳ್ಳೆ ಡೈರೆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ನನಗಿದೆ. ಹ್ಯಾಪಿ ನ್ಯೂ ಇಯರ್ ಚಿತ್ರ ಅದ್ಭುತವಾಗಿ ಮೂಡ್ ಬಂದಿದೆ. 5 ಕಥೆಗಳಲ್ಲಿ ಬರೋ ಎಲ್ಲ ಕ್ಯಾರೆಕ್ಟರ್ಸ್ನು ಅವ್ರದೇ ಆದಂಥ ಒಂದು ನ್ಯಾಯನ ಒದಗಿಸಿದ್ದಾರೆ ಕ್ಯಾರೆಕ್ಟರ್ಸ್ಗೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಟ್ರಾವೆಲರ್ಸ್ ಕ್ಯಾರೆಕ್ಟರ್. ಟ್ರಾವೆಲರ್ಸ್ ಜೀವನ ಹೇಗಿದೆ ಅಂತ ಇದರಲ್ಲಿ ತೋರಿಸಿದೀವಿ. ಯಾಕಂದರೆ ಟ್ರಾವೆಲರ್ಸ್ ಅಂದರೆ ಸುಮ್ಮನೆ ಗಾಡಿಯಲ್ಲಿ ಹೋಗೋದು ಆ ಥರ ಅಲ್ಲ. ಟ್ರಾವೆಲರ್ಸ್ ದೇ ಲವ್ ಟು ಎಕ್ಸ್ಪ್ಲೋರ್ ಪ್ಲೇಸಸ್, ಹೊಸ ಜನನ ಮೀಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಆ ಥರ ಕ್ಯಾರೆಕ್ಟರು. ಆ್ಯಂಡ್ ನನ್ನ ಡೆಬ್ಯೂ ಮೂವಿ ಪೇರ್ ಆಗಿ ದಿಗಂತ್ ಅವರು, ಹೀ ಈಸ್ ವಂಡರ್ಫುಲ್ ಕೋ ಸ್ಟಾರ್, ಬಿಕಾಸ್ ತುಂಬ ಕಲ್ತಿದ್ದೀನಿ ಅವ್ರ ಕಡೆಯಿಂದ ಆ್ಯಕ್ಟಿಂಗ್ ವೈಸಲ್ಲಿ. ಆ್ಯಂಡ್ ಪನ್ನಗ ಅವ್ರು ಕೂಡ ಹೀ ಈಸ್ ಗೈಡೆಡ್ ಮೀ ಅ ಲಾಟ್. ಹೀ ಸೆಟ್ಟಿಗೆ ಹೋಗೋಕ್ಕೂ ಮುಂಚೆ ನಾವೆಲ್ಲರೂ ಪ್ರಿಪೇರ್ ಆಗಿದ್ವಿ, ಆ ಥರ ಹೀ ಈಸ್ ಪ್ರಿಪೇರ್ಡ್ ಎವ್ರಿ ಒನ್. ಆ್ಯಂಡ್ May 5th ರಿಲೀಸ್ ಮಾಡ್ತಾ ಇದ್ದೀವಿ. ಹಾಯ್, ನಾನು ರಾಜಶ್ರೀ ಪೊನ್ನಪ್ಪ. ಈ ಸಿನಿಮಾದಲ್ಲಿ ಒಂದು ತುಂಬಾನೇ ಒಂದು ಲವಲವಿಕೆಯಿಂದ ಹ್ಯಾಪಿ ಗೋ ಲಕ್ಕಿ, ಇವತ್ತು ಅಂದರೆ ಈ ದಿನ ಬೈ ದಿನ ಅವಳು ಬಾಳೋದು. ನೆನ್ನೆ ಆಗಿದ್ದನ್ನು ಯೋಚನೆ ಮಾಡಲ್ಲ, ನಾಳೆ ಏನಾಗುತ್ತೋ ಅಂತ ಅವಳು ಟೆನ್ಷನ್ ತಗೊಂಡು ಜೀವನ ಮಾಡಲ್ಲ. ಇವತ್ತು ಏನಿದೆ ಚೆನ್ನಾಗಿ ಜೀವನ ಮಾಡಬೇಕು, ಖುಷಿಯಿಂದ ಇರಬೇಕು, ಎಲ್ಲರಿಗೂ ಖುಷಿ ಹಂಚಬೇಕು ಅನ್ನೋವಂಥ ಒಂದು ಹುಡುಗಿ ಪಾತ್ರ. ನಾನು 2 ಕಥೆಯಲ್ಲಿ ಬರ್ತೀನಿ. 2 ಕಥೆಯಲ್ಲಿ ತುಂಬ ಒಂದು ಮುಖ್ಯವಾದ ಒಂದು ಪಾತ್ರ ಇದೆ. ಅಷ್ಟೇ ಅಲ್ಲ, ಕ್ಲೈಮ್ಯಾಕ್ಸು ಅಷ್ಟೇ. 2 ಕಥೆಯ ಕ್ಲೈಮ್ಯಾಕ್ಸ್ಗೂ ತುಂಬ ಮುಖ್ಯವಾದ ಪಾತ್ರ. ಸೊ ನಾನೊಂದು ಹೇಳ್ತಾ, ಪ್ರತಿಯೊಂದು ಪಾತ್ರನೂ ಪ್ರತಿಯೊಂದು ಕಥೆಯಲ್ಲಿ ಅವರವರೇ ಹೀರೋ. ಅದು ಹೀರೋನೇ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಹೀರೋಯಿನ್ ಅಂತ ಇಲ್ಲ. ಸೊ ಅವರವರೇ ಹೀರೋ. ಸೊ ನನ್ನ ಕಥೆಯಲ್ಲಿ ಅಫ್ಕೋರ್ಸ್ ಸಾಯಿ ಕುಮಾರ್ ಸರು, ಸುಧಾರಾಣಿ ಅವರು, ಧನಂಜಯ್, ಶ್ರುತಿ ಹರಿಹರನ್ ಅವರು ಕೂಡ ಹೀರೋ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಕೂಡ ನನ್ನ ಕಥೆ ಹೀರೋ.